ನಾವು ಜಾನ್ 1 ಸೆಲೆಬ್ರೇಟ್ ಮಾಡ್ತೀವಲ್ಲ ಹೊಸ ವರ್ಷ, ಅದು ನಮ್ಮದಲ್ಲ. ನಮ್ಮದು ಹೊಸ ವರ್ಷ ಯಾವತ್ತಿದ್ರೂ ಈ ಯುಗಾದಿನೇ ನಮ್ಮ ಹೊಸ ವರ್ಷ. ಸೊ ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮಗೊಂದು ಮಿನಿ ವ್ಲಾಗ್ ಮುಖಾಂತರ ಹೇಳ್ತೀನಿ. ಸೊ ಎದ್ದಿದ ತಕ್ಷಣ ಮೊದಲು ನಾನು ಫ್ರೆಶ್ ಅಪ್ ಆಗಿ ಮಾಡಿದ್ದು ರಂಗೋಲಿ ಬಿಟ್ಟಿತ್ತು. ಟಡಾ, ದಿಸ್ ಇಸ್ ಹೌ ಮೈ ರಂಗೋಲಿ ಲುಕ್ಸ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ರಂಗೋಲಿ ಆದ ನಂತರ ಆಬ್ವಿಯಸ್ಲಿ ಎಣ್ಣೆ ಸ್ನಾನ ಇಲ್ಲ ಅಂತಂದರೆ ಅದು ಯುಗಾದಿನೇ ಅಲ್ಲ. ನನ್ನ ಮಗಳಿಗೆ ನನ್ನ ಹಸ್ಬೆಂಡು ಎಣ್ಣೆ ಇಬ್ಬರು ಹಚ್ಕೊಂಡು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡ್ರು. ನೋಡಿ ನನ್ನ ಮಗಳು ಹೇಗೆ ಚೆನ್ನಾಗಿ ಆಯಿಲ್ ಮಸಾಜ್ ಕೊಡ್ತಿದ್ದಾಳೆ ಅವ್ರ ಅಪ್ಪಂಗೆ. ನಂತರ ಎಲ್ಲಾರ್ದು ಸ್ನಾನ ಆಯಿತು. ಸೊ ನನ್ನ ಮಗಳು ಹೀಗೆ ರೆಡಿ ಆಗಿದ್ಲು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮತ್ತೆ ಈ ರತ್ತೆ ಮನೆ ಕ್ಲೀನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ನನ್ನ ಮಗಳಿಗೆ ಟಿಫನ್ ಮಾಡಿಸ್ಬಿಡೋಣ ಅಂತ ತಿಂಡಿ ತಿನ್ನಿಸ್ತಿದ್ದೆ. ಅದಾದಮೇಲೆ ನಾನು ರೆಡಿ ಆದೆ. ಸೊ ನನ್ನ ಲುಕ್ ಹೀಗಿತ್ತು. ಈ ಸ್ಯಾರಿ ಸ್ಪೆಷಲ್ ಏನು ಗೊತ್ತಾ, ಇದು ನನ್ನ ಆ್ಯನಿವರ್ಸರಿ ಗಿಫ್ಟ್. ನನ್ನ ಮಾವ ಅತ್ತೆ ನನಗೋಸ್ಕರ ಅಂತ ರಾಮೇಶ್ವರಮಿಂದ ತಂದಿರೋ ಸ್ಯಾರಿ. ಸೊ ಇದನ್ನು ನಾನು ಈ ಥರ ಸ್ಟೈಲ್ ಮಾಡಿಕೊಂಡು ಮೊದಲು ಮಾಡಿದ್ದು ನನ್ನ ಹಸ್ಬೆಂಡ್ಗೆ ತಿಂಡಿ ಮಾಡಿಕೊಟ್ಟೆ. ಸೊ ಅವರು ನಾನು ತಿಂದಿಲ್ಲ ಅಂತ ಈ ಥರ ಪ್ರೀತಿಯಿಂದ ತಿನ್ನಿಸಿದ್ರು. ನಂತರ ನೋಡಿ ಎಷ್ಟು ರಾಶಿ ಪಾತ್ರೆ ಇದೆ, ಹಬ್ಬ ಅಲ್ವಾ. ಸೊ ಎಲ್ಲನೂ ನೀಟಾಗಿ ತೊಳೆದು ಖಾಲಿ ಮಾಡಿದೆ. ಅದಾದ ನಂತರ ಮೈ ಫೇವ್ರೆಟ್ ಒಬ್ಬಟ್ಟು ಮಾಡೋ ಟೈಮ್ ಬಂತು. ಸೊ ಒಬ್ಬಟ್ಟಿಗೆ ಹೂರಣ ಮಾಡಿದರು ಅತ್ತೆ. ಅದನ್ನು ನಾನು ಉಂಡೆ ಮಾಡಿ ಇಟ್ಬಿಟ್ಟು ಒಬ್ಬಟ್ಟು ತಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೇಗೆ ತಟ್ಟೆ ಅಂತ ನೋಡಿ. ಸೊ ನಾನು ಒಬ್ಬಟ್ಟು ತಟ್ಟೆ. ಇದು ನನ್ನ ಅತ್ತೆ ಮಾಡಿದ್ದು ಹೋಮ್ ಮೇಡ್ ಗೀ. ತುಂಬ ಸ್ಮೆಲ್ಲೇ ವಾವ್ ಥರ ಇತ್ತು. ಸೊ ಅವರು ಒಬ್ಬಟ್ಟನ್ನ ಬೇಯಿಸಿದ್ರು. ಅದಾದಮೇಲೆ ನಮ್ಮ ಮನೇಲಿ ಏನೇನು ಐಟಮ್ಸ್ ಮಾಡಿದ್ವಿ ಅಂತ ಗೊತ್ತಾಗಬೇಕಲ್ಲ. ಯುಗಾದಿಲಿ ಸ್ವಲ್ಪ ಅನ್ನ ಸಾಂಬಾರು ಆ್ಯಂಡ್ ಕೋಸಂಬರಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ದೆನ್ ತಟ್ಟೆ ಇಡ್ಲಿ ಆ್ಯಂಡ್ ಬದನೆಕಾಯಿದು ಪಲ್ಯ. ನಮ್ಮ ಕಡೆ ಚಿಕ್ಕಮಂಗ್ಳೂರು ಸೈಡ್ ಬದನೆಕಾಯಿ ಪಲ್ಯ ರೊಟ್ಟಿಗೆ ಮಾಡ್ಕೊತಾರೆ, ಎಲ್ಲದಕ್ಕೂ ಮಾಡ್ತಾರೆ. ಸೊ ದಟ್ ಈಸ್ ಫೇಮಸ್. ಆ್ಯಂಡ್ ದಿಸ್ ಈಸ್ ಮೈ ಯುಗಾದಿ ಮೆನು. ಆ್ಯಂಡ್ ನನ್ನ ಗಂಡ ಈ ಥರ ಫೋರ್ಸ್ ಕೊಟ್ಬಿಡ್ದು, ಬಾಡಿ ಬಿಲ್ಡರ್ ಥರ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ. ದೆನ್ ನೈವೇದ್ಯ ಮಾಡಿದ್ರು ನಮ್ಮತ್ತೆ. ನಾವು ಮನೆ ದೇವರಿಗೆ ಅಂತ ಒಂದು ನೈವೇದ್ಯ, ದೇವಿಗೆ ಅಂತ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರು. ಪೂಜೆ ಆದ ನಂತರ ನನ್ನ ಮಗಳು ಎಷ್ಟು ತರಲೆ ಅಂತ ಅವ್ರ ಅಜ್ಜಿನ ಹೇಗೆ ಕಾಪಿ ಮಾಡ್ತಿದ್ದಾಳೆ ನೋಡಿ. ಇದನ್ನೇ ಹೇಳೋದು, ನಾವು ದೊಡ್ಡವ್ರು ಏನು ಮಾಡ್ತೀವಿ ಮಕ್ಕಳು ನೋಡಿ ಕಲಿತಾರೆ ಅಂತ, ಇದನ್ನೇ. ಸೊ ಅದಾದಮೇಲೆ ಅವಳು ಸ್ಪೆಷಲ್ ಪೂಜೆ ಮಾಡ್ತೀನಿ ಅಂತ ಹೋಗಿ ಕೂತ್ಕೊಂಡು, ದೆನ್ ಅವಳೊಬ್ಬಳೇ ಸಾಲಲ್ಲ ಅಂತ ಅವ್ರ ಅಜ್ಜಿನೂ ಪಕ್ಕದಲ್ಲಿ ಕೂತ್ಕೊ ಅಂತ ಹೇಳಿ ಪೂಜೆ ಮಾಡಿದ್ರು ಇಬ್ಬರು. ಆ ದೇವ್ರಿಗೆ ನಿಜ ಮೇ ಬಿ ಇಷ್ಟ ಆಗಿರತ್ತೆ, ಚಿಕ್ಕ ಮಗು ಪೂಜೆ ಮಾಡ್ತಿದೆ ಅಂತ ನೋಡಿ. ಅವಳಿಗೇನು ಫೀಲ್ ಆಗ್ತಿತ್ತು ಅದನ್ನು ಅವಳು ಮಾಡ್ತಿದ್ಲು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೆಲ್ಲ ಆದ ನಂತರ ಎಲ್ಲರದು ಪೂಜೆ ಆಗಿತ್ತು. ಸೊ ನಾನೊಬ್ಬಳು ಬಾಕಿ ಇದ್ದೆ. ನಾನು ಕೂಡ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿ, ಈ ವರ್ಷ ನನ್ನ ಬಾಳಲ್ಲಿ ಬೇಯೋ ಕಮ್ಮಿ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂತ ಅಂದ್ಕೊಂಡು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಅದಾದಮೇಲೆ ಈವ್ನಿಂಗ್ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಟೆಂಪಲ್ಗೆ ಹೊರಟ್ವಿ. ಸೊ ದಿಸ್ ಈಸ್ ದ ಔಟ್ಫಿಟ್ ಆಫ್ ದ ಈವ್ನಿಂಗ್. ಸೊ ಈ ಔಟ್ಫಿಟ್ ನಾನು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ, ಬ್ಯಾಂಗ್ಳೂರಲ್ಲಿ. ಸೊ ಚೆನ್ನಾಗಿದೆ ಅಂದ್ಕೊತೀನಿ. ಸೊ ನಾವು ರೆಡಿ ಆದಮೇಲೆ ಸೀದಾ ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಂಡ್ ಫಸ್ಟ್ ನಾವು ರಾಯರ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾಕಂದರೆ ಗುರುವಾರ ಯುಗಾದಿ ಬಂದಿರೋದ್ರಿಂದ ಸೊ ನಮಗೆ ನಿಲ್ಲೋಕ್ಕೂ ಜಾಗ ಇರಲಿಲ್ಲ, ಒಳಗೆ ಹೋಗೋಕ್ಕೂ ಜಾಗ ಇರಲಿಲ್ಲ. ಸೊ ನಾವು ಅದಾದಮೇಲೆ ಯೋಚನೆ ಮಾಡಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇಲ್ಲೂ ಜನ ಇದ್ದಾರೆ, ಬಟ್ ನಾಟ್ ಆ್ಯಸ್ ರಾಯರ ದೇವಸ್ಥಾನಕ್ಕಿದ್ದಷ್ಟು ಜನ ಇಲ್ಲ. ಬಟ್ ದರ್ಶನ ಚೆನ್ನಾಗಾಯಿತು.
ನೋಡಿ ಸಾಯಿಬಾಬಾ ನಿಮಗೂ ಒಳ್ಳೇದು ಮಾಡಲಿ ಈ ಯುಗಾದಿಲಿ ಅಂತ ಕೇಳ್ಕೊತೀನಿ. ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ ಇವತ್ತು. ಹೋಗಿ ದರ್ಶನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ಸೊ ಇವತ್ತಿಗೆ ನನ್ನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಲಾಗ್ ಬೇಕಂದರೆ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.